ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು JDS ಅಪ್ಲಿಕೇಶನ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ JDS ಅಪ್ಲಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂಥದ್ದು ಕೊನೆಗೂ ಕೂಡ ಎಂಡ್ ಆಗಿದೆ. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅಂದ್ರೂ ಕೂಡ ಆಗೋದಿಲ್ಲ. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿರೋರಲ್ಲಿ ಯಾರ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ ಅಂತ ಬಂದಿದೆ ಅವ್ರಿಗೆ ಮೆಸೇಜ್ ಕೂಡ ಬಂದಿರುತ್ತೆ. ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ವೇಟ್ ಮಾಡಿ, ಖಂಡಿತವಾಗ್ಲೂ ಒಂದು 2 ದಿನದಲ್ಲಿ ಬರುತ್ತೆ ಮೆಸೇಜ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಿದೆ ಅಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ಜಾಯ್ನಿಂಗ್ ಪ್ರೋಸೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಜಾಯ್ನಿಂಗ್ ಪ್ರೋಸೆಸ್ಗೆ ಮನೆಗೆ ಲೆಟರ್ ಬರುತ್ತೆ. ನಿಮ್ಗೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಅಡ್ರೆಸ್ ಎಲ್ಲಾನು ಕೂಡ ಕೊಟ್ಟಿರ್ತಾರಲ್ಲ, ಸೊ ಅಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳೋದಾದ್ರೆ ಅಲ್ಲಿ ನಿಮ್ಗೆ ನಂಬರ್ಸ್ ಎಲ್ಲಾನು ಕೂಡ ತಗೊಂಡಿರ್ತಾರೆ, ಅಡ್ರೆಸ್ ಎಲ್ಲಾನು ಕೂಡ ತಗೊಂಡಿರ್ತಾರೆ. ಓಕೆನಾ? ಸೊ ಆ ಒಂದು ಅಡ್ರೆಸ್ಗೆ ನಿಮ್ಗೆ ಫಸ್ಟ್ ಜಾಯ್ನಿಂಗ್ ಲೆಟರ್ ಬರುತ್ತೆ. ಅಲ್ಲೇ ನಿಮ್ಗೆಲ್ಲ ಮೆನ್ಷನ್ ಆಗಿರುತ್ತೆ, ಹೋಗಿ ಜಾಯ್ನ್ ಆಗುವಂತದ್ದು. ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ ಅಂತೆ. ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಅದಕ್ಕಿಂತ ಮುಂಚೆ ಒಂದ್ ವೇಳೆ ನಿಮ್ಮ ಒಂದು ಪರ್ಸೆಂಟೇಜ್ ಬಂದು 90 ಮೇಲ್ ಇತ್ತು ಅಂತ ಹೇಳೋದಾದ್ರೆ ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಸತಿನೂ ಕೂಡ 15 ಡೇಸ್ ಟೈಮ್ ಕೊಡ್ತಾರೆ. ಬಟ್ ಆದ್ರೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್. ಒಂದ್ ವೇಳೆ ತುಂಬಾ ಜನ ಬಂದು ಸುಮ್ನೆ ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ಬಿಟ್ಟಿರ್ತಾರೆ, ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಲ್ಲ. ಸೊ ಹಂಗಾಗಿ ಯಾರೆಲ್ಲ 98, 99, 100 ಈ ತರ ಎಲ್ಲ ಪರ್ಸೆಂಟೇಜ್ ಇದೆಯೋ ಅವರು ಖಂಡಿತವಾಗ್ಲೂ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಏನಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅಂದ್ರೆ ಒಂದ್ ವೇಳೆ ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂದ್ರೆ 2 ದಿನ ಆದ್ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ತೀರಾ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಹೊಂದ್ಸ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ನೀವು ಸೊ ಡಿಲೇ ಆಗ್ಬಿಡುತ್ತೆ. ಹಂಗಾಗಿನೇ ಪ್ರತಿಯೊಬ್ಬರು ಕೂಡ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬಿಡ್ಬೋದು. ಯಾರೆಲ್ಲ ಬೇಗ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ತಾರೋ ಅವ್ರಿಗೆ ರಿಪೋರ್ಟ್ ಕೂಡ ಬೇಗ ಸಬ್ಮಿಟ್ ಮಾಡ್ತಾರೆ ಸೆಂಟ್ರಲ್ ಪೋಸ್ಟ್ ಆಫೀಸ್ಗೆ. ಸೊ ಹಂಗಾಗಿನೇ ಇದು ಸೆಂಟ್ರಲ್ ಜಾಬ್ ಆಗಿರೋದ್ರಿಂದ ಬೇಗ ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಜಾಯ್ನಿಂಗ್ ಲೆಟರ್ ಅನ್ನು ಕೂಡ ಈಸಿ ಆಗುತ್ತೆ. ಸೊ ಹಂಗಾಗಿನೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೇಗ ಆದ್ರೆ ಜಾಯ್ನಿಂಗ್ ಲೆಟರ್ ಅನ್ನು ಕೂಡ ಬೇಗ ಬಂದ್ಬಿಡುತ್ತೆ, ಹೋಗಿ ಬೇಗ ಕೆಲಸಕ್ಕೆ ಸೇರ್ಕೋಬಹುದು. ಈ ರೀತಿ ಪ್ರೋಸೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ನೋಡಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.